TV9 ನಲ್ಲಿ ಉಚ್ಚಾಟನೆಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್. ಇಬ್ಬರ ಉಚ್ಚಾಟನೆಗೆ ಪ್ರಮುಖ ಕಾರಣಗಳು ಬಯಲಾಗಿದೆ. ಏನದು? ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿರೋದು. ಅಂತರ ಕಾಯ್ದುಕೊಂಡಿದ್ದಂತ ಎಸ್ಟಿಎಸ್ ಹಾಗೆ ಶಿವರಾಮ್ ಹೆಬ್ಬಾರ್ ಕಳೆದ ವರ್ಷ ರಾಜ್ಯಸಭಾ ಚುನಾವಣೆ ವೇಳೆ ಕೈ ಸಂಪರ್ಕ. ಬಹಿರಂಗವಾಗಿ ಕಾಂಗ್ರೆಸ್ ಜೊತೆ ಇಬ್ರು ಕೂಡ ಹೊಂದಾಣಿಕೆ. ರಾಜ್ಯಸಭಾ ಚುನಾವಣೆಯಲ್ಲಿ ಕೈಪರ ಮತ ಚಲಾವಣೆ ಮಾಡಿರೋದು. ಮತ ಚಲಾಯಿಸಿದ್ದಾರೆ ಶಾಸಕ ಎಸ್ ಟಿ ಸೋಮಶೇಖರ್. ಇನ್ನು ಮತದಾನದಿಂದ ದೂರ ಉಳಿದಿರುವ ಶಿವರಾಮ್ ಹೆಬ್ಬಾರ್ ಹಾಗೆ ಕಾಂಗ್ರೆಸ್ ಭೋಜನಕೂಟದಲ್ಲಿ ಪದೇ ಪದೇ ಭಾಗಿಯಾಗ್ತಾ ಇದ್ರು. ಆದರೆ ಸ್ವಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಇನ್ನು ಬಹಿರಂಗವಾಗಿನೇ ಬಿಜೆಪಿ ವಿರುದ್ಧವಾಗಿ ಎಸ್ಟಿಎಸ್ ಅಸಮಾಧಾನ ಹೊರಹಾಕ್ತಾ ಇದ್ರು. ನನ್ನ ವಿರುದ್ಧ ಬಿಜೆಪಿ ಮುಖಂಡರು ಕೆಲಸ ಅಂತ ಆರೋಪವನ್ನ ಮಾಡ್ತಾ ಇದ್ರು. ಸ್ಥಳೀಯ ಬಿಜೆಪಿ ಮುಖಂಡರು ನನ್ನ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಯಶವಂತಪುರ ವಿಧಾನಸಭಾ ಚುನಾವಣೆಯಲ್ಲಿ ಆರೋಪವನ್ನ ಮಾಡಿದ್ರು. ಅವರು ಕ್ರಮ ಕೈಗೊಂಡಿಲ್ವಲ್ಲ ಅನ್ನೋ ಅಸಮಾಧಾನ ಕೂಡ ಹೊರಹಾಕಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಕಿರಣ್ ಹನಿಯಡ್ಕ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್ ಹನಿಯಡ್ಕ, ಒಂದಷ್ಟು ಕಾರ್ಡ್ಗಳನ್ನ ನಾವು ನೋಡ್ತಾ ಇದ್ವಿ. ಬಹುಶಃ ಯತ್ನಾಳ್ ಅವರಿಗಾದ್ರೆ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಳ್ಳಿ ಅಂತ ಹೇಳುವಂತ ಕಂಡೀಷನ್ ಇದೆಯಲ್ಲ, ಅದು ಅಪ್ಲೈ ಆಗ್ಬೋದು. ಬಟ್ ಇವರಿಬ್ರು ಈ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿದೆ ಇದೆ ಅಲ್ವಾ? ಸೊ ಕಂಡೀಷನ್ಗಳು ಹೇಗೆ ಇವ್ರಿಗೆ ಅಪ್ಲೈ ಆಗುತ್ತೆ? 6 ವರ್ಷದ ಉಚ್ಚಾಟನೆಯಲ್ಲಿ ಶಾಸಕರಾಗಿ ಮುಂದುವರಿತಾರೆ, ಆದ್ರೆ ಪಕ್ಷದಿಂದ ಅಂತರ ಕಾಯ್ದುಕೊಳ್ಬೇಕು ಅಂತ ಏನೇನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಹನಿಯಡ್ಕ? ಚೈತ್ರ, ಇಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಗೂ ಮತ್ತು ಇಲ್ಲಿ ಯಶವಂತಪುರ ಶಾಸಕ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಇವರ ಉಚ್ಚಾಟನೆಗಿರುವಂತಹ ಕಾರಣಗಳು ಬೇರೆ ಬೇರೆ ರೀತಿಯಲ್ಲಿ ಬಿಜೆಪಿ ಹೈಕಮಾಂಡ್ ನೋಡಿದೆ. ಈ ಮೂರನ್ನು ಕೂಡ ಈಗ ಉಚ್ಚಾಟನೆ ಮಾಡಿದ್ರು ಕೂಡ ಅದಕ್ಕಿರುವಂತಹ ಕಾರಣಗಳು ಬೇರೆ ಬೇರೆ. ಇಲ್ಲಿ ಇಬ್ಬರು ಶಾಸಕರಂತಹ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರು ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಮುಖವಾದ ಅಂಶ. ಹಲವು ಬಾರಿ ಪಕ್ಷ ಸೂಚನೆಯನ್ನ ಕೊಟ್ಟರು ಕೂಡ, ನಿರ್ದೇಶನವನ್ನು ಕೊಟ್ಟರು ಕೂಡ ಅದನ್ನು ಯಾವುದೇ ರೀತಿಯಲ್ಲೂ ಕೂಡ ಪಾಲನೆಯನ್ನ ಮಾಡಿಲ್ಲ ಅನ್ನುವಂಥದ್ದು ಕಾರಣವನ್ನ ಮುಂದಿಟ್ಟುಕೊಂಡು ಈಗ ಅವರನ್ನ ಉಚ್ಚಾಟನೆಯನ್ನು ಮಾಡಲಾಗಿದೆ. ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಯಾವಾಗ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂತು ಆಗಿನಿಂದಲೂ ಕೂಡ ಇಬ್ಬರು ಶಾಸಕರು ಬಿಜೆಪಿಯಿಂದ ಒಂದಷ್ಟು ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಆರಂಭವನ್ನು ಮಾಡಿದ್ರು. ಕಾಂಗ್ರೆಸ್ ಮುಖಂಡರ ಜೊತೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಗುರುತಿಸಿಕೊಳ್ಳೋದಕ್ಕೆ ಆರಂಭವನ್ನು ಮಾಡಿದ್ರು. ಅದಾದ ನಂತರ ನಡೆದಂತಹ ರಾಜ್ಯಸಭಾ ಚುನಾವಣೆಯಲ್ಲಿ ಶಾಸಕ ಸೋಮಶೇಖರ್ ಬಹಿರಂಗವಾಗಿ ಬಿಜೆಪಿ ವಿಪ್ಪನ್ನು ಕೊಟ್ಟಿದ್ರು ಕೂಡ ಕಾಂಗ್ರೆಸ್ ಪರವಾಗಿ ಮತವನ್ನು ಚಲಾವಣೆಯನ್ನ ಮಾಡಿದ್ದು ಮತ್ತು ಬಿಜೆಪಿ ವಿಪ್ಪನ್ನು ಕೊಟ್ಟಿದ್ರು ಕೂಡ ಚುನಾವಣೆಯಿಂದ ಶಾಸಕ ಶಿವರಾಮ ಹೆಬ್ಬಾರ್ ದೂರವನ್ನ ಉಳಿದಿರುವಂತದ್ದು, ಇದೆಲ್ಲವೂ ಕೂಡ ಬಿಜೆಪಿ ಜೊತೆ ಅವರ ಸಂಬಂಧವನ್ನ ಕಡಿದುಕೊಳ್ತಿದ್ದಾರೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಆರಂಭವನ್ನ ಮಾಡದಂತಾಗಿತ್ತು. ಆನಂತರವಾಗಿ ಬಿಜೆಪಿ ಸಾಕಷ್ಟು ಸೂಚನೆಯನ್ನು ಕೂಡ ಕೊಟ್ಟಿತ್ತು, ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಿತ್ತು. ಹಲವು ಬಾರಿ ಬಿಜೆಪಿ ಶಾಸನ ಪಕ್ಷದ ಸಭೆಗೆ ಆಹ್ವಾನವನ್ನು ಕೊಟ್ಟಿದ್ರು ಕೂಡ ಆ ಶಾಸನ ಪಕ್ಷ ಸಭೆಗಳಿಗೆ ಗೈರು ಹಾಜರಾಗಿ ತಮ್ಮ ಬಿಜೆಪಿ ಜೊತೆಗಿನ ನಂಟು ಕಡಿತವಾಗ್ತಾ ಇದೆ ಅನ್ನುವಂಥದ್ದನ್ನ ತೋರಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಆನಂತರವಾಗಿ ಬಿಜೆಪಿ ಮುಖಂಡರ ಜೊತೆ ಶಾಸಕ ಎಸ್ ಟಿ ಸೋಮಶೇಖರ್ ಒಂದಷ್ಟು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದು ಬೇರೆ ಅಂತ ವಿಚಾರ. ಅದರ ಜೊತೆಗೆ ಬಿಜೆಪಿ ಮುಖಂಡರುಗಳು ತಮ್ಮ ಅಹವಾಲವನ್ನು ಆಲಿಸಿಲ್ಲ ಅನ್ನುವಂಥದ್ದು ಕೂಡ ಶಿವರಾಮ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಅವರಿಬ್ಬರ ಒಂದು ಬಹಿರಂಗವಾದಂತಹ ಅಸಮಾಧಾನ ಇರುವಂತದ್ದು. ಯಶವಂತಪುರ ವಿಧಾನಸಭಾ ಚುನಾವಣೆಯ ಸಂದರ್ಭಕ್ಕೆ ಬಿಜೆಪಿಯ ಸ್ಥಳೀಯ ಮುಖಂಡರು ತಮ್ಮ ವಿರುದ್ಧವಾಗಿ ಕೆಲಸವನ್ನ ಮಾಡಿದ್ರು ಕೂಡ ತಾವು ದೂರನ್ನ ಕೊಟ್ಟರು, ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅನ್ನುವಂಥದ್ದು ಸೋಮಶೇಖರ್ ಅವರ ಆರೋಪ. ಮತ್ತು ಯಲ್ಲಾಪುರ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ತಮಗೆ ಪಕ್ಷದ ಸ್ಥಳೀಯ ಮುಖಂಡರಿಂದ ಸಹಕಾರ ಸಿಗಲಿಲ್ಲ ಅನ್ನುವಂಥದ್ದು ಶಿವರಾಮ ಹೆಬ್ಬಾರ್ ಆರೋಪ. ಇದನ್ನು ಸರಿಪಡಿಸುವಂತ ಕೆಲಸ ಆಗಿಲ್ಲ ಅನ್ನುವಂಥದ್ದು ಕಾರಣವನ್ನು ಮುಂದಿಟ್ಟುಕೊಂಡು ಅವರು ಬಿಜೆಪಿ ದೂರ ಸರಿತಾನೆ ಹೋದ್ರು. ಆನಂತರವಾಗಿ ಶಿಸ್ತು ಸಮಿತಿ ಕೊಟ್ಟಂತಹ ನೋಟಿಸ್ಗಳಿಗೆ ಉತ್ತರವನ್ನು ಕೊಡದೆ ಒಂದಷ್ಟು ವಿಳಂಬವಾಗಿ ಉತ್ತರವನ್ನು ಕೊಟ್ಟಿದ್ದೆಲ್ಲವೂ ಕೂಡ ಉಚ್ಚಾಟನೆ ಕಾರಣವಾಯಿತು. ರೈಟ್, ಥ್ಯಾಂಕ್ ಯು ಕಿರಣ್ ಹನಿಯಡ್ಕ ಮಾಹಿತಿಗಾಗಿ.